ನಮಸ್ಕಾರ. ಬೆಂಗಳೂರು ಬುಲ್ಸ್ ತಂಡದ ಆರ್ಭಟಕ್ಕೆ ಪತರುಗುಟ್ಟಿತು ತೆಲುಗು ಟೈಟನ್ಸ್. 99% ಸೋತಿದ್ದ ಪಂದ್ಯವನ್ನ ಕೊನೆ ರೇಡ್ನಲ್ಲಿ ಸೂಪರ್ ರೇಡ್ ಮಾಡಿ ಗೆದ್ದು ಬೀಗಿತು ಬುಲ್ಸ್. ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು? ಅಷ್ಟಕ್ಕೂ ಬೆಂಗಳೂರು ಬುಲ್ಸ್ ಮತ್ತು ತೆಲುಗು ಟೈಟನ್ಸ್ ನಡುವಿನ ಈ ರಣರೋಚಕ ಪಂದ್ಯ ಹೇಗಿತ್ತು ಗೊತ್ತಾ? ಹೀಗೆ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಬೆಂಗಳೂರು ಬುಲ್ಸ್ ತಂಡದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ. ಹೌದು, ಜೈಪುರದ ಸವಾಯಿ ಮಾನ್ಸಿಂಗ್ ಅಂತಾರಾಷ್ಟ್ರೀಯ ಒಳಾಂಗಣ ಕ್ರೀಡಾಂಗಣದಲ್ಲಿ ನಡೆದ ಪ್ರೊ ಕಬಡ್ಡಿ ಸೀಸನ್ 12ರ 34ನೇ ಪಂದ್ಯದಲ್ಲಿ ಬೆಂಗಳೂರು ಬುಲ್ಸ್ ಹಾಗೂ ಬಲಿಷ್ಠ ತೆಲುಗು ಟೈಟನ್ಸ್ ತಂಡಗಳು ಮುಖಾಮುಖಿಯಾಗಿದ್ದವು ಸ್ನೇಹಿತರೆ. ಈ ಪಂದ್ಯದಲ್ಲಿ ಕೊನೆ ಕ್ಷಣದಲ್ಲಿ ಸೂಪರ್ ರೇಡ್ ಮಾಡುವ ಮುಖ್ಯವಾಗಿ ಬೆಂಗಳೂರು ಬುಲ್ಸ್ ತಂಡವು ಕೊನೆ ಹಂತದಲ್ಲಿ 2 ಅಂಕಗಳ ಅಂತರದ ರೋಚಕ ಗೆಲುವು ದಾಖಲಿಸಿದೆ ಸ್ನೇಹಿತರೆ. ಈ ಗೆಲುವಿನೊಂದಿಗೆ ಬೆಂಗಳೂರು ಬುಲ್ಸ್ ತಂಡ ಈ ಬಾರಿಯ ಟೂರ್ನಿಯಲ್ಲಿ ಸತತ 4ನೇ ಗೆಲುವನ್ನ ಕಂಡಿದೆ. ಇದಲ್ಲದೆ ಈ 4ನೇ ಗೆಲುವು ದಾಖಲಿಸುವ ಮೂಲಕ ಇದೀಗ ಬುಲ್ಸ್ ತಂಡ ಅಂಕಪಟ್ಟಿಯಲ್ಲಿ ನೇರವಾಗಿ 4ನೇ ಸ್ಥಾನಕ್ಕೇರಿದೆ ಅಂತಾನೆ ಹೇಳಬಹುದು ಬಂಧುಗಳು. ಇದಕ್ಕೂ ಮುನ್ನ ಜೈಪುರದ ಸವಾಯಿ ಮಾನ್ಸಿಂಗ್ ಅಂಗಳದಲ್ಲಿ ಆರಂಭವಾದ ಈ ಒಂದು ಪಂದ್ಯದಲ್ಲಿ ಬೆಂಗಳೂರು ಬುಲ್ಸ್ ತಂಡವು ಮೊದಲಾರ್ಧದಲ್ಲಿ ಕಳಪೆ ಪ್ರದರ್ಶನವನ್ನ ನೀಡಿತ್ತು ಸ್ನೇಹಿತರೆ. ಬಲಿಷ್ಠ ತೆಲುಗು ಟೈಟನ್ಸ್ ತಂಡದ ವಿರುದ್ಧ ಮಂಡಿ ವಿರುದ್ಧ ಬೆಂಗಳೂರು ಬುಲ್ಸ್ ತಂಡವು ಮೊದಲಾರ್ಧದ ಅಂತ್ಯಕ್ಕೆ ಕೇವಲ 11 ಅಂಕಗಳನ್ನ ಕಲೆ ಹಾಕಿತ್ತು. ಅತ್ತ ತೆಲುಗು ಟೈಟನ್ಸ್ ಮೊದಲಾರ್ಧದಲ್ಲಿ 14 ಅಂಕಗಳನ್ನ ಪಡೆದುಕೊಂಡು 3 ಅಂಕಗಳ ಲೀಡ್ ಅನ್ನ ಪಡೆದುಕೊಂಡಿತು ಸ್ನೇಹಿತರೆ. ಆದರೆ ದ್ವಿತೀಯಾರ್ಧದಲ್ಲಿ ಬೆಂಗಳೂರು ಬುಲ್ಸ್ ತಂಡ ಕಮ್ ಬ್ಯಾಕ್ ಮಾಡಿತು ಅಂತಾನೆ ಹೇಳಬಹುದು. ಅದರಲ್ಲಿಯೂ ಅಲಿರಾಜರ್ ಅವರು ಅದ್ಭುತ ರೇಡಿಂಗ್ ಮಾಡುವ ಮೂಲಕ ತಂಡಕ್ಕೆ ಪಾಯಿಂಟ್ಸ್ ಗಳನ್ನ ತಂದು ಕೊಡುತ್ತಿದ್ದರು. ಅಲ್ಲದೆ ಟ್ಯಾಕಲ್ ನಲ್ಲಿಯೂ ಕೂಡ ಬೆಂಗಳೂರು ಬುಲ್ಸ್ ತಂಡವು ಸುಧಾರಣೆಯನ್ನ ಕಂಡಿತು ಸ್ನೇಹಿತರೆ. ಆದ್ಯಾಗೂ ದ್ವಿತೀಯಾರ್ಧದ ಕೊನೆಯ ಹಂತದಲ್ಲಿ ಬೆಂಗಳೂರು ಬುಲ್ಸ್ ತಂಡ 31 ಅಂಕಗಳನ್ನ ಹಾಗೂ ತೆಲುಗು ಟೈಟನ್ಸ್ 32 ಅಂಕಗಳನ್ನ ಪಡೆದುಕೊಂಡಿತು. ಈ ಹಂತದಲ್ಲಿ ತೆಲುಗು ಟೈಟನ್ಸ್ 1 ಅಂಕದ ಮುನ್ನಡೆಯನ್ನ ಪಡೆದುಕೊಂಡಿತು ಸ್ನೇಹಿತರೆ. ಆದರೆ ಕೊನೆಯ ರೇಡ್ ಮಾಡುವ ಅವಕಾಶ ಬೆಂಗಳೂರು ಬುಲ್ಸ್ ತಂಡಕ್ಕಿತ್ತು. ಈ ರೇಡ್ ನಲ್ಲಿ ಕಣಕ್ಕಿಳಿದ ಕನ್ನಡಿಗ ಹಾಗೂ ವಿಜಯಪುರದ ಗಣೇಶ್ ಎಚ್ ರವರು ನಿಜಕ್ಕೂ ಕಮಾಲ್ ಮಾಡಿದ್ರು ಅಂತಾನೆ ಹೇಳಬಹುದು ಸ್ನೇಹಿತರೆ. ಕೊನೆಯ ರೇಡ್ ನಲ್ಲಿ ಕನಿಷ್ಠ 2 ಅಂಕಗಳನ್ನ ತರಲೇಬೇಕಾದ ಒತ್ತಡದೊಂದಿಗೆ ರೇಡಿಂಗ್ಗೆ ಧುಮುಕುತ್ತಾರೆ ಸ್ನೇಹಿತರೆ. ಈ ಹಂತದಲ್ಲಿ ತೆಲುಗು ಟೈಟನ್ಸ್ ವಿರುದ್ಧ ಗಣೇಶ್ ಎಚ್ ರವರು ಕೊನೆ ಹಂತದಲ್ಲಿ ಸೂಪರ್ ರೇಡ್ ಮಾಡುವ ಮೂಲಕ 3 ಅಂಕಗಳನ್ನ ತಂದುಕೊಡುತ್ತಾರೆ. ಇದರೊಂದಿಗೆ ಬೆಂಗಳೂರು ಬುಲ್ಸ್ ತಂಡ ದ್ವಿತೀಯಾರ್ಧದ ಅಂತ್ಯಕ್ಕೆ 34 ಅಂಕಗಳನ್ನ ಕಲೆ ಹಾಕಿತ್ತು. ಇತ್ತ ತೆಲುಗು ಟೈಟನ್ಸ್ 32 ಅಂಕಗಳಿಗೆ ತೃಪ್ತಿ ಪಡಬೇಕಾಯಿತು. ಇದರೊಂದಿಗೆ ಸೋಲಲೇಬೇಕಾದ ಪಂದ್ಯದಲ್ಲಿ ಬೆಂಗಳೂರು ಬುಲ್ಸ್ ತಂಡವು 2 ಅಂಕಗಳ ಅಂತರದ ಭರ್ಜರಿ ಹಾಗೂ ರೋಚಕ ಗೆಲುವನ್ನ ದಾಖಲಿಸಿತು ಸ್ನೇಹಿತರೆ. ಇನ್ನು ಬೆಂಗಳೂರು ಬುಲ್ಸ್ ತಂಡದ ಪರ ಅಲಿ ರಾಜಾರ್ ಅವರು 11 ಅಂಕಗಳನ್ನ ಪಡೆದುಕೊಂಡಿದ್ದರೆ ಅತ್ತ ತೆಲುಗು ಟೈಟನ್ಸ್ ತಂಡದ ಪರ ಬೆಂಕಿ ಭರತ್ ಹುಡಾರ್ ಅವರು 13 ರೇಡ್ ಪಾಯಿಂಟ್ಸ್ ಗಳನ್ನ ಪಡೆದುಕೊಂಡಿದ್ದರು. ಒಟ್ಟಿನಲ್ಲಿ ತೆಲುಗು ಟೈಟನ್ಸ್ ವಿರುದ್ಧ ಸೋತಿದ್ದ ಪಂದ್ಯದಲ್ಲಿ ಕೊನೆ ಕ್ಷಣದಲ್ಲಿ ಮ್ಯಾಜಿಕ್ ಮಾಡಿದ ಕನ್ನಡಿಗ ಗಣೇಶ್ ಎಚ್ ರವರು ಬೆಂಗಳೂರು ಬುಲ್ಸ್ ತಂಡಕ್ಕೆ ರೋಚಕ ಗೆಲುವು ತಂದುಕೊಟ್ಟಿದ್ದಾರೆ. ಈ ಪಂದ್ಯದ ಕುರಿತು ನಿಮಗಿರುವ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ. ನಮಸ್ಕಾರ.